ವೀರರಾಣಿ ಅಬ್ಬಕ್ಕನ 500 ವರ್ಷ ಹಾಗೂ ಅಬ್ಬಕ್ಕ ಟಿವಿಯ 13ನೇ ವರ್ಷಾಚರಣೆಗೆ ಸಹಕಾರಿ ಧುರೀಣ ಧಾರ್ಮಿಕ ಸಾಮಾಜಿಕ ಮುಂದಾಳು ಟಿ.ಜಿ. ರಾಜಾರಾಮ್ ಭಟ್ ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ. ಮಾಧ್ಯಮ ಲೋಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಅದ್ಭುತವನ್ನು ಸೃಷ್ಟಿ ಮಾಡಿದಂತಹ ನನ್ನ ಆತ್ಮೀಯರಾದ ಶಶಿಧರ ಪೊಯ್ಯತ್ತ ಬೈಲ್ ಅವರ ನೇತೃತ್ವದ ಅಬ್ಬಕ್ಕ ಟಿವಿ ಇವತ್ತು 13 ವರ್ಷಗಳನ್ನು ತುಂಬಿದೆ ಅಂತ ಹೇಳೋದು ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ಸಂಗತಿ. ವಾರ್ಷಿಕೋತ್ಸವ ಎಲ್ಲರೂ ಆಚರಣೆ ಮಾಡ್ತಾರೆ, ವರ್ಷಾಚರಣೆಯನ್ನು ಯಾವುದೇ ಸಂಘಗಳು ಆಚರಣೆ ಮಾಡ್ತಾರೆ. ಆದರೆ ನಮ್ಮ ಆತ್ಮೀಯರಾದ ಪೊಯ್ಯತ್ತ ಬೈಲ್ರವರು ತನ್ನ ಟಿ ವಿ ಮಾಧ್ಯಮದ ಮೂಲಕ ಮಾಡುವಂಥ ಒಳ್ಳೆಯ ಕೆಲಸಗಳು ಅದು ಸಮಾಜಕ್ಕೊಂದು ಆದರ್ಶವಾದ ಕೆಲಸ ಅಂತ ಹೇಳಿದರೆ ನಾನು ತುಂಬ ಸಂತೋಷ ಪಡ್ತೇನೆ. ಇವತ್ತು ಯೂಟ್ಯೂಬ್ ಚಾನೆಲ್ಗಳು ತುಂಬ ಇವೆ, ಆದರೆ ಯೂಟ್ಯೂಬ್ ಅಬ್ಬಕ್ಕ ಟಿ ವಿಯನ್ನು ಗುರುತಿಸಿ ಮಾನ್ಯತೆ ಕೊಟ್ಟು ಅವರು ದಶಲಕ್ಷ ವೀಕ್ಷಕರನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ ಅನ್ನೋದು ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಇವತ್ತು ವಿಶಿಷ್ಟವಾಗಿ 13ನೇ ವರ್ಷದ ಆಚರಣೆಯನ್ನು ಪೊಯ್ಯತ್ತ ಬೈಲ್ರು ಆಚರಣೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು 13ನೇ ವರ್ಷದ ಈ ಸಂದರ್ಭದಲ್ಲಿ ಅವರು ಕನ್ನಡ ತುಳು ಜಾನಪದ ಲೋಕದಲ್ಲಿ ಅದ್ಭುತವನ್ನು ಸೃಷ್ಟಿ ಮಾಡಿದ ನನ್ನ ಶಿಕ್ಷಕರಾದ ಉಪನ್ಯಾಸಕರಾದ ತುಕಾರಾಮ್ ಪೂಜಾರಿಯನ್ನು ಕರೆದು ಗೌರವಿಸ್ತಾ ಇರೋದು ಅದು ತುಂಬ ಆದರ್ಶವಾದ ಕೆಲಸ. ತುಳು ಅಧ್ಯಯನವನ್ನು ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ತುಳು ಅಧ್ಯಯನ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ತಾ ಇರುವಂಥ ಆ ಅಧ್ಯಯನ ಪೀಠ ಅದು ಯಶಸ್ವಿ ಆಗಬೇಕು ಅಂತ ಹೇಳಿಕೊಂಡು ಇವತ್ತು ಚರಣರಾಜ್ ಶೆಟ್ಟಿ ಅವರಿಗೆ ಒಂದು ಸನ್ಮಾನ. ನಮ್ಮ ಆತ್ಮೀಯರಾದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿಯವರ ಮಗ ಆತ ಶರಣ್ ಶೆಟ್ಟಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಥಮ ಪೈಲಟ್ ಅವರು ಮಾಡಿದ ಸೇವೆಗೆ ಅವರನ್ನು ಕರೆದು ಗೌರವಿಸುವಂಥ ಕೆಲಸವನ್ನು ಶಶಿಧರ ಪೊಯ್ಯತ್ತ ಬೈಲ್ರು ಮಾಡ್ತಾ ಇರೋದು ಕೂಡ ಮನಸ್ಸಿಗೆ ಸಂತೋಷ ಕೊಟ್ಟಿದೆ. ಮುಂದಿನ ದಿವಸಗಳಲ್ಲಿ ಈ ಅಬ್ಬಕ್ಕ ಚಾನಲ್ ಕೇವಲ ನೆರೆಕೆರೆ ಜಿಲ್ಲೆಗಳು ಮಾತ್ರ ಅಲ್ಲ, ಅದು ಕರ್ನಾಟಕ ರಾಜ್ಯಕ್ಕೆ ಪಸರಿಸಬೇಕು, ನಮ್ಮ ರಾಜ್ಯದ ಗಡಿ ದಾಟಿ ಅದು ಮುಂದೆ ಹೋಗಬೇಕು, ಸಾಗರದಾಚೆ ಹೋಗಿ ಅಬ್ಬಕ್ಕ ಟಿ ವಿ ಅದ್ಭುತವನ್ನು ಸೃಷ್ಟಿ ಮಾಡಬೇಕು ಅಂತ ನಾನು ನಂಬಿದ ಗೋಮಾತೆಯಲ್ಲಿ ಹಾರೈಕೆ ಮಾಡ್ತಾ ಅಬ್ಬಕ್ಕ ಟಿ ವಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.